ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಸಿಎಂ ಮಾಜಿ ಸಿಎಂ ವಾಕ್ ಸಮರ ಶುರು ಆಗ್ಬಿಟ್ಟಿದೆ. ರೇಪ್ಗಿಂತ ಅದರ ವಿಡಿಯೋ ಹಂಚಿದ ದೊಡ್ಡ ಅಪರಾಧ ಅಂತ ಎಚ್ಡಿಕೆ ಹೇಳಿಬಿಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ವಿಡಿಯೋ ಹಂಚಿದ ದೊಡ್ಡ ಅಪರಾಧ ಅಂತ ಯಾವ ಕಾನೂನಿನಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಏನಾದರೂ ಸೆಕ್ಷನ್ ಹೇಳಿದ್ದಾರಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರಕ್ಕೆ ತಡವಾಗಿ ಪತ್ರ ಬಂತು ಎಂಬ ಕೇಂದ್ರ ಸಚಿವರ ಹೇಳಿಕೆ ಇದು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಅಂತ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ರಾಜಕೀಯ ಆರೋಪ ಪ್ರತ್ಯಾರೋಪ ಸುಮಾರು 20 ದಿನದಿಂದಲೂ ಕೂಡ ನಡೀತಾ ಇದೆ. ಈ ಪ್ರಕರಣ ಬೆಳಕಿಗೆ ಬಂದ ದಿನಗಳಿಂದಲೂ ಕೂಡ ನಡೀತಾ ಇದೆ. ಇದರಲ್ಲಿ ಈ ಪ್ರಕರಣದಲ್ಲಿ ನ್ಯಾಯ ಒದಗಿಸಬೇಕು, ತನಿಖೆ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಅದು ತಪ್ಪು ಇದು ಸರಿ ಅಂತ ಹೇಳೋದ್ರಲ್ಲೇ ಸಮಯ ಕಳೀತಾ ಇದ್ದಾರೆ. ಈಗ ಸಿಎಂ ಮತ್ತು ಮಾಜಿ ಸಿಎಂ ನಡುವೆ ಕೂಡ ಅದೇ ತರದೊಂದು ವಾಕ್ ಸಮರ ಮುಂದುವರೆದಿದೆ. ಗಂಡನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ರೇಪ್ ಮಾಡಿದ್ರಲ್ಲ, ವೈರಲ್ ಮಾಡಿದ್ ಇನ್ನೂ ಅಪರಾಧ ಅಂತ ಸರ್. ಅವರು ವೈರಲ್ ಮಾಡಿರೋದು ಇನ್ನೂ ಅಪರಾಧ. ಅದು ಎಲ್ಲಿ ಯಾವ ಸೆಕ್ಷನ್ ನಲ್ಲಿ ಅಲ್ಲ, ಮಹಿಳೆ ಅಲ್ಲ ಯಾವ ಸೆಕ್ಷನ್, ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ? ಯಾವ ಸೆಕ್ಷನ್ ನಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ. ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ. ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಲಾ ಇದ್ರೆ, ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿ. ರಾಜ್ಯ ಸರ್ಕಾರ 15 ದಿನಗಳಾಗಿರ್ಬೇಕು. 15 ದಿನಗಳಾಯ್ತು ಬರೋದು. ಮೊದಲನೇ ಲೆಟರ್, ಎರಡನೇ ಲೆಟರ್ ನೋಡಿರ್ಬೇಕಾಗ್ತದೆ. ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನ್ ಬರೀಬೇಕಂತ ಅವರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಕ್ ಆಯ್ತಪ್ಪ, ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ.